ವೀಕ್ಷಕರೇ, ಇರಾನ್ನ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಇವೆರಡೂ ದೇಶಗಳು ಕೂಡ ಜಂಟಿಯಾಗಿ ಸಮರ ಸಾರಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ದೇಶದ ನ್ಯೂಕ್ಲಿಯರ್ ತಂತ್ರಜ್ಞಾನದ ಪ್ರಗತಿ ಹಾಗೂ ಅದರಿಂದ ವಿಶ್ವಕ್ಕೆ ಆಗಬಹುದಾದಂತಹ ಅಪಾಯಗಳನ್ನ ತಡೆಯುವಂತ ಸಲುವಾಗಿ ಈ ಒಂದು ಯುದ್ಧ ನಡೀತಿರೋದು. ಯುದ್ಧಕ್ಕೆ ಇರಾನ್ ದೇಶದ ನ್ಯೂಕ್ಲಿಯರ್ ತಂತ್ರಜ್ಞಾನದ ಬೆಳವಣಿಗೆಯ ವೇಗ ಕಾರಣ ಆದ್ರೆ ಇದಲ್ಲದೆ ಇನ್ನೂ ಕೂಡ ಅನೇಕ ಕಾರಣಗಳಿದ್ದಾವೆ. ಆದರೆ ಈ ಒಂದು ಯುದ್ಧದ ಹಿನ್ನೆಲೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಿಲ್ಲ. ಈಗಾಗಲೇ ದುಬೈ ಹಾಗೂ ಕುವೈತ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳ ಮೇಲೂ ಕೂಡ ಕ್ಷಿಪಣಿಗಳ ದಾಳಿ ನಡೆದು ಹೋಗಿದೆ. ಜನಸಾಮಾನ್ಯರು ಕೂಡ ಕಂಗಾಲಾಗಿದ್ದಾರೆ. ಇಡೀ ಮಿಡಲ್ ಈಸ್ಟ್ ನಲ್ಲಿ ವಾತಾವರಣ ಅಲ್ಲೋಲ ಕಲ್ಲೋಲ ಆಗಿದೆ. ಕಳೆದ 48 ಗಂಟೆಗಳಲ್ಲಿ ಎರಡೂ ಕಡೆ ಯುದ್ಧದ ದೆಸೆಯಿಂದಾಗಿ ಏನೇನಾಗಿದೆ, ಈಗ ಅಲ್ಲಿ ಸಂದರ್ಭ ಯಾವ ತರ ಇದೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಈ ಒಂದು ಯುದ್ಧ ಶುರುವಾಗುವಂತ 2 ದಿನಗಳ ಮೊದಲು ಅಂದ್ರೆ ಫೆಬ್ರವರಿ 26 ಮತ್ತು 27ನೇ ತಾರೀಕು ಇರಾನ್ ಹಾಗೂ ಇರಾಕ್ ನಡುವೆ ನಡೆದಂತ ಅಣು ಸಂಬಂಧಿತ ಚರ್ಚೆ ಮತ್ತು ಮಾತುಕತೆಗಳು ವಿಫಲವಾದವು. ಇದಾದ ತಕ್ಷಣ ಅಮೆರಿಕದ ಅಧ್ಯಕ್ಷರಾದಂತ ಟ್ರಂಪ್ ಇರಾನ್ಗೆ ಒಂದು ಅಲ್ಟಿಮೇಟಮ್ ರವಾನಿಸಿದ್ರು. ಅಂದ್ರೆ ಈ ಒಂದು ಡೀಲ್ಗೆ ಇರಾನ್ ಏನಾದ್ರೂ ಒಪ್ಪಂದ ಇದ್ರೆ ಅಲ್ಲಿ ಆಗುವಂತ ದುಷ್ಟ ಪರಿಣಾಮಗಳಿಗೆ ಅದೇ ಹೊಣೆ ಆಗ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ರು. ಈ ಒಂದು ಎಚ್ಚರಿಕೆ ಕೊಟ್ಟಂತ ಬೆನ್ನಲ್ಲೇ ಅಮೆರಿಕ ತನ್ನ ಜಲನೌಕೆಗಳನ್ನ ಇರಾನ್ ಕಡೆಗೆ ಕಳಿಸ್ತು. ಆಗ ಇಸ್ರೇಲ್ ಕೂಡ ಇದೇನಾದ್ರೂ ವರ್ಕ್ ಆಗಿಲ್ಲ ಅಂದ್ರೆ ನಮ್ಗೆ ಯಾರ ಸಹಾಯ ಕೂಡ ಬೇಡ, ನಾವು ಏಕಾಂಗಿಯಾಗಿ ಇರಾನ್ ಮೇಲೆ ನಮ್ಮ ದಾಳಿ ನಡೆಸ್ತೀವಿ ಅಂತ ಹೇಳ್ತು. ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ನಿಂದ ಬಂದಂತ ಈ ಒಂದು ಒತ್ತಡದಿಂದಾಗಿ ಟ್ರಂಪ್ ಬೇರೆ ದಾರಿ ಕಾಣದೆ ಆ ಫೈನಲ್ ಡಿಸಿಷನ್ ತಗೊಳ್ತಾರೆ. ಅದರಂತೆ ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾಯಿತು. ಅವತ್ತು ಬೆಳಗ್ಗೆ ಸುಮಾರು 9:15 ಸಮಯಕ್ಕೆ ಇರಾನ್ನ ಮೇಲೆ ಆಗಸ್ಟ್ನಿಂದ ಬೆಂಕಿ ಮಳೆ ಶುರುವಾಯಿತು. ಅಮೆರಿಕ ತನ್ನ ಈ ಒಂದು ಯುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಡ್ತು. ಇನ್ನು ಇಸ್ರೇಲ್ನವರು ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ರೋರಿಂಗ್ ಲಯನ್ ಅಂತ ಹೆಸರಿಟ್ರು. ಹಾಗಂತ ಇದೇನು ಸಣ್ಣ ಪ್ರಮಾಣದ ಯುದ್ಧ ಅಲ್ಲ. 1939ರ 2ನೇ ವಿಶ್ವ ಯುದ್ಧದ ನಂತರ ಭೂಮಿ ಮೇಲೆ ನಡೆದಂತ ಅತಿ ದೊಡ್ಡ ವಿಮಾನ ರೀಲ್ಸ್ ಹಾಗೂ ಸೋಷಿಯಲ್ ಮೀಡಿಯಾದ ಹಲವು ಕಡೆ ನೀವು ಯುದ್ಧದ ಸ್ಟನ್ನಿಂಗ್ ವಿಜುವಲ್ಸ್ ಅನ್ನ ನೋಡಿರಬಹುದು. ಏರ್ ಸ್ಟ್ರೈಕ್ ಗಳನ್ನ ಎರಡೂ ಕಡೆ ಬಹುತೇಕವಾಗಿ ಜನಸಾಮಾನ್ಯರೇ ಸೆರೆ ಹಿಡಿದು ಪೋಸ್ಟ್ ಮಾಡಿದ್ದಾರೆ. ಮೊದಲ ದಿವಸದಿಂದ ಈವರೆಗೂ 3 ದೇಶಗಳ ನಡುವೆ ಏನೇ ನಡೀತು ಅಂತ ಹಂತವಾಗಿ ಇಲ್ಲಿ ತಿಳಿಯೋಣ. ಮೊದಲನೇ ವೆಪನ್ನ ಹೆಸರು ಟೊಮಹಾಕ್ ಕ್ರೂಸ್ ಮಿಸೈಲ್ಸ್ BGM-109. ಇಲ್ಲಿ ಅಮೆರಿಕ ಏನ್ ಮಾಡ್ತು ಅಂದ್ರೆ ಮಿಡಲ್ ಈಸ್ಟ್ ನಲ್ಲಿ ತನ್ನ ಮಿತ್ರರಾದಂತ ಸೌದಿ, ಕತಾರ್ ಹಾಗೂ UAEಗಳಿಂದ ನೇವಿ ಹಡಗುಗಳನ್ನ ಪಡೆದು ತನ್ನ ಹತ್ರ ರೆಡಿ ಇಟ್ಕೊಳ್ತು. ಅದು ಯುದ್ಧಕ್ಕೆ ಯಾವ ಕ್ಷಣದಲ್ಲಾದ್ರೂ ತಾನು ಸಿದ್ಧ ಇತ್ತು. ಯುದ್ಧ ಶುರುವಾದ ತಕ್ಷಣ ಸುಮಾರು 300 ಮಿಸೈಲ್ಗಳನ್ನ ಒಟ್ಟಿಗೆ ಒಂದೇ ಸಲಕ್ಕೆ ಇರಾನ್ ಮೇಲೆ ಉಡಾಯಿಸಿತು. ಈ ಮಿಸೈಲ್ಗಳ ವಿಶೇಷತೆ ಏನು ಅಂದ್ರೆ ಇವು ಲೋ ಆಲ್ಟಿಟ್ಯೂಡ್ ನಲ್ಲಿ ಟ್ರಾವೆಲ್ ಮಾಡ್ತವೆ. ಆದ್ರಿಂದ ಇರಾನ್ನ ರಡಾರ್ಗಳು ಇವುಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ರಡಾರ್ಗಳು ಆಗಸ್ಟ್ನಲ್ಲಿ ಎತ್ತರದಲ್ಲಿ ವೇಗವಾಗಿ ಹಾರಾಡುವಂತ ವಸ್ತುಗಳನ್ನ ಮಾತ್ರ ಸುಲಭವಾಗಿ ಪತ್ತೆ ಹಚ್ಚುತ್ತವೆ. ಇನ್ನು ಎರಡನೇ ಶಸ್ತ್ರದ ಹೆಸರು ಇಸ್ರೇಲ್ F-35 ಸ್ಟೀಲ್ತ್ ಜೆಟ್ಸ್. ವೀಕ್ಷಕರೇ, ಇಸ್ರೇಲ್ನ ಯುದ್ಧ ಚರಿತ್ರೆಯಲ್ಲಿ ಅತಿ ದೊಡ್ಡ ವಿಮಾನ ದಾಳಿ ಇದು. ಸುಮಾರು 200 ಇಂಥ ಪವರ್ಫುಲ್ ಜೆಟ್ಗಳನ್ನ ಇಸ್ರೇಲ್ ಆಗಸಕ್ಕೆ ಉಡಾಯಿಸಿತು. ಈ ಒಂದು ಜೆಟ್ಗಳಿಗೆ ಸಪೋರ್ಟಿವ್ ಆಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಏರ್ ಕ್ರಾಫ್ಟ್ಗಳು ಕೂಡ ಹಾರ್ಬಂದು ಇರಾನಿನ ರಡಾರ್ಗಳನ್ನ ಪೂರ್ತಿಯಾಗಿ ಜಾಮ್ ಮಾಡಿದ್ವು. ಇನ್ನು ಮೂರನೇ ಶಸ್ತ್ರದ ಹೆಸರು ಟಾಸ್ಕ್ ಫೋರ್ಸ್ ಸ್ಕಾರ್ಪಿಯನ್ ಸ್ಟ್ರೈಕ್. ಇದು ವಿಶ್ವದಲ್ಲಿ ಅತ್ಯಂತ ವ್ಯವಸ್ಥಿತ ಹಾಗೂ ಬಲಶಾಲಿಯಾದಂತಹ ಸೈನಿಕರ ಸೇನೆ. ಇಸ್ರೇಲ್ ಈ ಸಲ ಈ ಹೊಸ ಸೇನಾನಿ ದಳವನ್ನ ಯುದ್ಧಕ್ಕೆ ಬಳಸ್ಕೊಳ್ತು. ಇವ್ರ ಕೆಲಸ ಏನಪ್ಪಾ ಅಂದ್ರೆ 10 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಸಣ್ಣ ಡ್ರೋನ್ಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಉಡಾಯಿಸೋದು. ಈ ಒಂದು ಡ್ರೋನ್ಗಳು ಇರಾನಿನ S-300 ಸಿಸ್ಟಮ್ನ ಓವರ್ಲೋಡ್ ಮಾಡಿ ನಾಶ ಮಾಡ್ತವೆ. ಇದ್ರ ಜೊತೆ ಅಮೆರಿಕ ಕೂಡ ತನ್ನ ಅಡ್ವಾನ್ಸ್ಡ್ ರಾಕೆಟ್ ಸಿಸ್ಟಮ್ ನಿಂದ ಲಾಂಗ್ ರೇಂಜ್ ಟಾರ್ಗೆಟ್ಗಳ ಮೇಲೆ ದಾಳಿ ನಡೆಸಿತು. ಈ ಮೂಲಕ ಯುದ್ಧದ ಮೊದಲ ದಿವಸದಿಂದನೇ ಇರಾನಿನ ಸುಮಾರು 500 ಟಾರ್ಗೆಟ್ಗಳನ್ನ ಯಶಸ್ವಿಯಾಗಿ ದಾಳಿ ಮಾಡಿ ನಾಶ ಮಾಡಲಾಯಿತು. ಈ ಒಂದು ಯುದ್ಧದಲ್ಲಿ ಎಲ್ಲರೂ ಕೂಡ ದಿಗ್ಮೂಢರಾಗುವಂತ ಒಂದು ರೋಚಕ ಆಪರೇಷನ್ ನಡೀತು. ಅದು 2ನೇ ದಿನವೇ ಇರಾನಿನ ಪ್ರೈಮ್ ಮಿನಿಸ್ಟರ್ ಆದಂತ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಿದ್ದು. ಇದು ಹೇಗ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಇದು ಏನೋ ಸುಮ್ಮನೆ ರ್ಯಾಂಡಮ್ ಆಗಿ ಎಸ್ತಂತ ಒಂದು ಬಾಂಬ್ನ ದಾಳಿಯಿಂದ ಆಗಿದ್ದಲ್ಲ. ಇಸ್ರೇಲ್ ಹಾಗೂ ಅಮೆರಿಕಗಳ ನಡುವೆ ಈ ಎರಡೂ ಕಡೆ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸೇರಿ ಪ್ಲಾನ್ ಮಾಡಿ ನಡೆಸಿದಂತ ಮಾಸ್ಟರ್ ಮೈಂಡ್ ಗೇಮ್ ಇದು. ಸಿಗ್ನಲ್ ಇಂಟೆಲಿಜೆನ್ಸ್ ಹಾಗೂ ಹ್ಯೂಮನ್ ಇಂಟೆಲಿಜೆನ್ಸ್ ಎರಡನ್ನೂ ಕೂಡ ಬಳಸಿ ಸ್ಯಾಟಲೈಟ್ ಇಮೇಜ್ಗಳ ಮೂಲಕ ಇರಾನಿನ ಪ್ರಧಾನಿ ಖಚಿತವಾಗಿ ಎಲ್ಲಿ ಅಡಗಿ ಕೂತಿದ್ದಾರೆ ಅಂತ ಟ್ರ್ಯಾಕ್ ಮಾಡಿದ್ರು. ಈ ಇಸ್ರೇಲ್ ಸದಾ ರಾತ್ರಿಯ ಸಮಯದಲ್ಲಿ ದಾಳಿ ಮಾಡುತ್ತೆ ಅಂತ ಇರಾನ್ನವರ ನಂಬಿಕೆ ಆಗಿತ್ತು. ಆದ್ರೆ ಈ ಸಲ ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ಸೇರಿ ಹಾಡು ಹಗಲಲ್ಲೇ ದಾಳಿ ಮಾಡಿ ಅವರನ್ನ ಇನ್ನಷ್ಟು ಗೊಂದಲಕ್ಕೆ ಈಡ್ ಮಾಡಿದ್ರು. ಫೆಬ್ರವರಿ 28ನೇ ತಾರೀಕು ಬೆಳಗ್ಗೆ 10:27 ಸರಿಯಾಗಿ ಇರಾನ್ನ ಸುಪ್ರೀಂ ಲೀಡರ್ ಆದಂತ ಅಲಿ ಖಮೇನಿ ಹಾಗೂ ಇರಾನ್ ಮಿಲಿಟರಿಯ ಟಾಪ್ ಕಮಾಂಡರ್ಗಳೆಲ್ಲ ಅವತ್ತು ತೆಹರಾನ್ ನಲ್ಲಿ ಒಂದು 45 ಅಂಡರ್ಗ್ರೌಂಡ್ ಬಂಕರ್ ನಲ್ಲಿ ಯಾವುದೋ ಮೀಟಿಂಗ್ ನಲ್ಲಿ ಇದ್ರು. ಸರಿಯಾಗಿ ಅದೇ ಸಮಯಕ್ಕೆ ಅಮೆರಿಕನ್ ಏರ್ಕ್ರಾಫ್ಟ್ ನಿಂದ 25 ಮಿಸೈಲ್ಗಳು ಹಾರ್ಬಂದು ಆ ಬಂಕರ್ ಮೇಲೆ ಬಿದ್ದಿದ್ವು. ಇದ್ರ ಜೊತೆ ಇಸ್ರೇಲ್ನ F-35 ಜೆಟ್ ಕೂಡ ಬಂದು ಅಲ್ಲಿ ಬಂಕರ್ ಬ್ಲಾಸ್ಟಿಂಗ್ ಬಾಂಬ್ಗಳನ್ನ ಹಾಕಿದ್ವು. ಇವು ನಾರ್ಮಲ್ ಬಾಂಬ್ಗಳಂತೆ ಅಲ್ಲ, ಗಟ್ಟಿ ಕಾಂಕ್ರೀಟ್ ಅನ್ನು ಕೂಡ ಸೀಳಿ ಒಳಗಡೆ ಹೋಗಿ ಲ್ಯಾಂಡ್ ಆದ ನಂತರ ಇವು ಸಿಡಿತವೆ. ಈ ಒಂದು ದಾಳಿಗೆ ಇರಾನಿನ ಸುಪ್ರೀಂ ಲೀಡರ್ ಆಗಿದ್ದಂತ ಖಮೇನಿ ಸಹಿತ
ಅದರ ಮಿಲಿಟರಿ ಕಮಾಂಡರ್, ಡಿಫೆನ್ಸ್ ಮಿನಿಸ್ಟರ್ ಸೇರಿ ಸುಮಾರು 40ಕ್ಕೂ ಹೆಚ್ಚು ಜನ ಮಿಲಿಟರಿ ಅಫಿಷಿಯಲ್ಸ್ಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ಇಡೀ ಕಾರ್ಯಾಚರಣೆ ಕೇವಲ 15 ನಿಮಿಷದಲ್ಲಿ ನಡೆದಿತ್ತು. ಈ ಇಡೀ ಬಂಕರ್ ನೆಲಸಮವಾದಂತಹ ಚಿತ್ರಗಳು ಸ್ಯಾಟಲೈಟ್ ಇಮೇಜ್ಗಳ ಮೂಲಕ ಹೊರಗಡೆ ಬಂದವು. ಇಲ್ಲಿ ನೋಡಿ, ಇವೇ ಆ ಇಮೇಜ್ಗಳು. ದಾಳಿಯ ಮೊದಲು ಹಾಗೂ ನಂತರದ ಫೋಟೋಗಳ ವ್ಯತ್ಯಾಸವನ್ನ ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಇರಾನಿನ ನಾಯಕರ ಮಗಳು ಹಾಗೂ ಅಳಿಯ ಕೂಡ ಸಾವನ್ನಪ್ಪಿದ್ರು. ಏಕೆಂದ್ರೆ ಇದು ಅವರು ಅಧಿಕೃತವಾಗಿ ತಮ್ಮ ಕುಟುಂಬದ ಜೊತೆ ವಾಸ ಮಾಡ್ತಾ ಇದ್ದಂತ ಜಾಗ. ಈ ನಾಯಕರುಗಳ ಜೊತೆ ಇಲ್ಲಿ ಇರಾನ್ನ ನ್ಯೂಕ್ಲಿಯರ್ನ ಫೆಸಿಲಿಟಿ ಕೇಂದ್ರಗಳನ್ನು ಕೂಡ ಉಡಾಯಿಸಿದ್ದಾರೆ. ಫಾರ್ಡೋ, ನಾತನ್ಸ್ ಹಾಗೂ ಇನ್ಸ್ಪಹಾನ್ ತರದ ಅಲ್ಲಿರುವಂತಹ ಮುಖ್ಯ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ನಡೆದಿದೆ. ಈಗ ಅವು ಮತ್ತೆ ಯಾವತ್ತೂ ಕೂಡ ತನ್ನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯವಾಗದಷ್ಟು ಹಾನಿಗೊಳಗಾಗಿವೆ. ಇರಾನ್ನ ಮಿಲಿಟರಿ ಬೇಸ್ನಲ್ಲಿ ಈಗ 60-70% ರಷ್ಟು ಮಿಸೈಲ್ ಸ್ಟಾಕ್ ನಾಶ ಆಗಿದ್ದಾವೆ. ಆದ್ರೆ ಇದೆಲ್ಲದರ ಜೊತೆ ಇಲ್ಲಿ ಯುದ್ಧ ಅಂದ್ರೆ ಸೈನಿಕರಲ್ಲದೆ ಜನಸಾಮಾನ್ಯರ ಸಾವು ನೋವು ಕೂಡ ಇದ್ದೇ ಇರುತ್ತೆ. ತೆಹರಾನ್ ಹಾಗೂ ಅದರ ಸುತ್ತಮುತ್ತ ನಡೆದಂತ ಭಯಂಕರ ಸ್ಫೋಟದಿಂದಾಗಿ ಸಾಕಷ್ಟು ಜನ ಜೀವ ಬಿಟ್ಟಿದ್ದಾರೆ. ಇಲ್ಲಿ ನೋವಿನ ಸಂಗತಿ ಏನಂದ್ರೆ ಇರಾನ್ನ ಒಂದು ಬಾಲಕಿಯರ ಶಾಲೆ ಮೇಲೂ ಕೂಡ ಬಾಂಬ್ ಬಿದ್ದಿದೆ. ಈ ಒಂದು ದಾಳಿಗೆ ಸಿಲುಕಿ ಅಲ್ಲಿದ್ದಂತ 80ಕ್ಕೂ ಹೆಚ್ಚಿನ ಸಣ್ಣ ಬಾಲಕಿಯರು ಅಸುನೀಗಿದ್ದಾರೆ. ಇರಾನ್ ಪೂರ್ತಿ ಅದರ ಮೊದಲ ದಿವಸದಿಂದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 700ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗಳಿಗೆ ಒಳಗಾಗಿದ್ದಾರೆ. ಈ ಒಂದು ಸ್ಕೂಲ್ ಮೇಲೆ ಆದಂತ ದಾಳಿಯಿಂದಾಗಿ ಇಡೀ ವಿಶ್ವನೇ ತನ್ನ ವಿರೋಧ ಹಾಗೂ ಆಕ್ರೋಶವನ್ನ ಹೊರಹಾಕ್ತು. ಇದಾದ ನಂತರ ಅಮೆರಿಕದಿಂದ ಟ್ರಂಪ್ ಇರಾನ್ಗೆ ಒಂದು ವಿಡಿಯೋ ಮೆಸೇಜ್ ಅನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಅವರು ಇರಾನಿನ ಲೀಡರ್ ಆಗಿದ್ದಂತ ಖಾಮೇನಿ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ಮನುಷ್ಯ ಅಂತ ಇರಾನಿನ ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಸಂದೇಶವನ್ನ ಕೊಟ್ರು. ಸಾಯುವಂತ ಮುನ್ನ ಈ ಖಮೇನಿ ತೆಗೆದುಕೊಂಡಿದ್ದಂತ ದೊಡ್ಡ ನಿರ್ಧಾರ ಅಂದ್ರೆ ಅದು ಪ್ರಪಂಚದಲ್ಲಿ ಅತಿ ದೊಡ್ಡ ಟ್ರೇಡ್ ರೂಟ್ ಆದ ಹಾಗೂ 20% ಗ್ಲೋಬಲ್ ಆಯಿಲ್ ಸಪ್ಲೈ ನಡೆಯುವಂತ ದಿ ಸ್ಟ್ರೈಟ್ ಆಫ್ ಹಾರ್ಮುಸ್ ನ ಮಾರ್ಗವನ್ನ ಶಾಶ್ವತವಾಗಿ ಕ್ಲೋಸ್ ಮಾಡಬೇಕು ಅಂತ ಅವರು ಆದೇಶವನ್ನ ಕೊಟ್ಟಿದ್ರು. ಇದರಿಂದಾಗಿ ಆಯಿಲ್ ಟ್ಯಾಂಕ್ ಟ್ರಾಫಿಕ್ ನಿಂತು ಹೋಗಿ ಆಯಿಲ್ ದರಗಳು ಪ್ರತಿ ಬ್ಯಾರಲ್ಗೆ $150 ಸುಮಾರು $200 ಹೋಗ್ತವೆ ಅಂತ ಹೇಳಲಾಗ್ತಿದೆ. ಈಗ ಅಮೆರಿಕ ಹಾಗೂ ಇಸ್ರೇಲ್ ಇವೆರಡೂ ಸೇರಿ ಇರಾನ್ ದೇಶವನ್ನ ಬಹುತೇಕವಾಗಿ ಸರ್ವನಾಶ ಮಾಡಿದ್ದಾವೆ. ಈಗ ಇರಾನ್ ದೇಶ ಸೈಲೆಂಟ್ ಆಗಿರುತ್ತಾ? ಖಂಡಿತ ಇಲ್ಲ. ಇದು ಸಾಕಷ್ಟು ನೋವನ್ನ ತಿಂದಿದ್ರು ಕೂಡ ಪ್ರತಿಯಾಗಿ ಇಸ್ರೇಲ್ ಹಾಗೂ ಅಮೆರಿಕಗಳ ಮೇಲೆ ಭಯಂಕರವಾದ ದಾಳಿಯನ್ನ ಮಾಡುತ್ತೆ. ಹೈಪರ್ಸೋನಿಕ್ ಮಿಸೈಲ್ಗಳಿಂದ ಅದು ತನ್ನ ದಾಳಿಯನ್ನ ನಡೆಸಿತು. ಮಿಡಲ್ ಈಸ್ಟ್ ನಲ್ಲಿ ಇರುವಂತಹ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನ ಬಾಂಬ್ ಹಾಗೂ ಕ್ಷಿಪಣಿಗಳ ದಾಳಿಗಳ ಮೂಲಕ ನಾಶ ಮಾಡಿತು. ಈ ಮೂಲಕ ಅದು ಸರಿಯಾದ ಸೇಡಿನ ದಾಳಿಯನ್ನು ನಡೆಸೋದಿಕ್ಕೆ ಮುಂದಾಯಿತು. ಅಮೆರಿಕ ತನ್ನ ಮೇಲೆ ದಾಳಿಯನ್ನು ನಡೆಸಿದಂತ ದಿನವೇ ಅಂದ್ರೆ ಫೆಬ್ರವರಿ 28 ಬೆಳಗ್ಗೆ 11 ಗಂಟೆಯಿಂದ 12:30 ಸಮಯದ ನಡುವೆ ಇರಾನ್ ದೇಶ ತನ್ನ ಮೊದಲ ಪ್ರಮುಖ ದಾಳಿಯನ್ನ ಶುರು ಮಾಡಿತು. ಈ ಒಂದು ಸಮಯದಲ್ಲಿ ಇಸ್ರೇಲ್ ದೇಶ ತನ್ನ ಏರ್ ರೈಡ್ ಸೈರನ್ಗಳನ್ನ ಸಕ್ರಿಯಗೊಳಿಸಿತು. ಇರಾನ್ ಒಂದೇ ಸಲಕ್ಕೆ 30ರಿಂದ ಸುಮಾರು 150ರಷ್ಟು ಶಕ್ತಿಶಾಲಿ ಮಿಸೈಲ್ಗಳನ್ನ ಹಾಗೂ ಡ್ರೋನ್ಗಳನ್ನ ಇಸ್ರೇಲ್ ದೇಶದ ಜೆರೂಸಲೆಂ, ಹೈಫಾ ಸೇರಿದಂತೆ ಮೊದಲಾದಂತಹ ಜಾಗಗಳ ಮೇಲೆ ಉಡಾಯಿಸಿತು. ಆದರೆ ಇಸ್ರೇಲ್ನ ಬಳಿ ಐರನ್ ಡೋಮ್ ಎಂಬ ದಿ ಮೋಸ್ಟ್ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಸೌಲಭ್ಯ ಇದೆ. ಹಾಗಾಗಿ ಇಸ್ರೇಲ್ ಈ ಇರಾನ್ ದೇಶ ತನ್ನ ಕಡೆಗೆ ಕಳಿಸಿದಂತ ಸಾಕಷ್ಟು ಮಿಸೈಲ್ ಹಾಗೂ ಡ್ರೋನ್ಗಳಲ್ಲಿ 85-90% ಗಾಳಿಯಲ್ಲೇ ಉಡಾಯಿಸಿ ನಿಷ್ಕ್ರಿಯಗೊಳಿಸಿತು. ಇದರಿಂದಾಗಿ ಇಸ್ರೇಲ್ನಲ್ಲಿ ದೊಡ್ಡ ಕಟ್ಟಡಗಳಿಗೆ ಅಂತ ಹೆಚ್ಚಿನ ಅಪಾಯ ಅಥವಾ ಹಾನಿ ತಗುಲಿಲ್ಲ. ಹಾಗಂತ ಇರಾನ್ ಯಾವಾಗಲೂ ಒಂದೇ ಟಾರ್ಗೆಟ್ ಮೇಲೆ ದಾಳಿಯನ್ನ ಮಾಡಲ್ಲ. ಅದು ನಿರಂತರವಾಗಿ ಇಸ್ರೇಲ್ ದೇಶದ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ನಡೆಸ್ತಾನೆ. ಈ ಕಡೆ ಮಿಡಲ್ ಈಸ್ಟ್ ನಲ್ಲಿ ಇದ್ದಂತ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೂ ಕೂಡ ತನ್ನ ಉಗ್ರ ರೂಪವನ್ನ ಪ್ರದರ್ಶನ ಮಾಡಿತು. ಇಲ್ಲಿ ಅದರ ಮೊದಲ ಟಾರ್ಗೆಟ್ UAEಯ ಆಲ್ಡಾಫ್ರಾ ಏರ್ ಬೇಸ್. ಇದ್ರ ಮೇಲೆ ಇರಾನ್ ಉಡಾಯಿಸಿದಂತ ಮಿಸೈಲ್ಗಳು ದಾಳಿ ಮಾಡಿದ್ವು. ನಂತರ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಅಲ್ಲಿಯ ಅತ್ಯಂತ ಪ್ರಮುಖ ಜಾಗ ಆದಂತ ಬುರ್ಜ್ ಖಲೀಫಾ ಹೋಟೆಲ್ನ ಹತ್ರ ಕೂಡ ಬಲವಾದಂತಹ ಬಾಂಬ್ಗಳು ಬಿದ್ವು. ಆ ಒಂದು ದಾಳಿಯಲ್ಲಿ ಒಬ್ಬರು ಸತ್ರೆ 4-5 ಜನ ಗಂಭೀರ ಗಾಯಗಳಿಗೆ ಒಳಗಾಗ್ತಾರೆ. ಇನ್ನು ಇವರ ಎರಡನೇ ಟಾರ್ಗೆಟ್ ಬಂದು ಹತ್ತಿರದ ಕತಾರ್ ದೇಶ. ಈ ಕತಾರ್ ದೇಶದಲ್ಲಿ ಇರುವಂತ ಅಲ್ ಉಡೈದ್ ಮಿಲಿಟರಿ ಬೇಸ್ ಮೇಲೂ ಕೂಡ ಮಿಸೈಲ್ಗಳು ಬಿದ್ವು. ಆದ್ರೆ ಇವುಗಳಲ್ಲಿ ಕೆಲವೊಂದು ಆಕಾಶದಲ್ಲೇ ತಡೆದು ಸಿಡಿದಿದ್ದರ ಪರಿಣಾಮವಾಗಿ ಅವುಗಳ ಬಿಡಿ ಭಾಗಗಳು ಕೆಳಗೆ ಬಿದ್ದು 8 ಜನ ನಾಗರಿಕರು ಗಂಭೀರ ಗಾಯಗಳಿಗೆ ಈಡಾಗ್ತಾರೆ. ಇನ್ನು ಇವರ ಮೂರನೇ ಟಾರ್ಗೆಟ್ ಬಂದು ಬಹ್ರೇನ್ ಮತ್ತು ಕುವೈತ್. ಅಲ್ಲಿ ಇರುವಂತ ಅಲಿ ಅಲ್ ಸಲೆಂ ಏರ್ ಬೇಸ್ ನ ಮೇಲೆ ಹಾಗೂ ಬಹ್ರೇನ್ ನಲ್ಲಿರುವಂತ US 5th Fleet ಹೆಡ್ ಕ್ವಾರ್ಟರ್ಸ್ ನ ಮೇಲೆ ಮಿಸೈಲ್ಗಳ ಮಳೆ ಶುರುವಾಯಿತು. ಬಹ್ರೇನ್ನ ಜೂಫೇರ್ ನಾವೆಲ್ನ ಏರಿಯಾದಲ್ಲಿ ಒಂದು ಡ್ರೋನ್ ಹಾರ್ ಬಂದು ಇಲ್ಲಿಯ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ದಾಳಿ ಮಾಡಿತು. ಇದಾದ ನಂತರ ಇರಾನ್ ನಲ್ಲಿ ಇರುವಂತ ಎರ್ಬಿಲ್ ನ ಬಳಿ ಇರುವಂತ US ನ ನೆಲೆಗಳ ಮೇಲೂ ಕೂಡ ರಾಕೆಟ್ಗಳ ದಾಳಿ ನಡೆಯಿತು. ಈ ರೀತಿ ಇರಾನ್ ದೇಶ ಒಂದೇ ದಿನದಲ್ಲಿ ಒಟ್ಟು 27 ಅಮೆರಿಕನ್ ಮಿಲಿಟರಿ ಬೇಸ್ಗಳ ಮೇಲೆ ಹಾಗೂ ಇಸ್ರೇಲ್ ದೇಶದ ಪ್ರಮುಖ ನೆಲೆಗಳ ಮೇಲೆ ಯಶಸ್ವಿಯಾಗಿ ದಾಳಿಯನ್ನ ನಡೆಸಿದೆ ಅಂತ ವರದಿಯಾಗಿದೆ. ಈ ಒಂದು ದಾಳಿಯನ್ನು ತಡೆಯುವಂತ ಸಲುವಾಗಿ ಸೌದಿ ಅರೇಬಿಯಾ, UAE ಹಾಗೂ ಕತಾರ್ ದೇಶಗಳ ತಮ್ಮ ಹತ್ರ ಇರುವಂತ ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಸಕ್ರಿಯಗೊಳಿಸೋದು. ಇನ್ನೊಂದು ಮುಖ್ಯ ಸಂಗತಿ ಏನು ಅಂದ್ರೆ ಇರಾನಿನ ಸುಪ್ರೀಂ ನಾಯಕರ ಹತ್ಯೆ ಆಗಿದೆ ಅಂತ ಇರಾನ್ನ ಸುದ್ದಿ ವಾಹಿನಿಗಳಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡಿ ಮುಂದಿನ 40 ದಿನಗಳ ಶೋಕಾಚರಣೆ ಆಚರಿಸಬೇಕು ಅಂತ ಪ್ರಕಟಿಸಿದ್ವು. ಈಗ ಅವ್ರು ಹೋದ ನಂತರ ಅವರ ಸ್ಥಾನಕ್ಕೆ ಒಬ್ಬ ಎಂಟ್ರಿಂಗ್ ಲೀಡರ್ ಆಗಿ ಮೊಹಮ್ಮದ್ ಬಗೀರ್ ಗಲೀಫಫ್ ಆಯ್ಕೆಯಾಗಿದ್ದಾರೆ.
ಅವರು ಸುದ್ದಿ ಮಾಧ್ಯಮಗಳಲ್ಲಿ ಕಾಣಿಸಿ ಏನ್ ಹೇಳಿಕೆಯನ್ನ ಕೊಟ್ರು ಅಂದ್ರೆ, ನಾವು ಇದಕ್ಕೆ ಸರಿಯಾದ ಪ್ರತಿಕಾರವನ್ನ ಖಂಡಿತ ತಿಳಿಸ್ಕೊಡ್ತೀವಿ. ಇಷ್ಟೆಲ್ಲ ಹಾನಿಗೆ ಕಾರಣದಂತ ಯಾರೊಬ್ಬರನ್ನು ಕೂಡ ನಾವು ಸುಮ್ಮನೆ ಬಿಡಲ್ಲ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ರು. ಅವರ ಈ ಒಂದು ಹೇಳಿಕೆ ನಂತರ ಇರಾನ್ ದೇಶ ತನ್ನ ಎರಡನೇ ಅಟ್ಯಾಕ್ ಅನ್ನ ಶುರು ಮಾಡಿತು. ಈ ಸಲ ಅವರು ನಾರ್ಮಲ್ ಮಿಸೈಲ್ಗಳನ್ನ ಬಳಸ್ತಿಲ್ಲ, ಬದಲಿಗೆ ಪತಾವನ್ ಎಂಬ ಅತಿ ಆಧುನಿಕವಾದಂತ ಹೈಪರ್ ಸೋನಿಕ್ ಮಿಸೈಲ್ಗಳನ್ನ ಶತ್ರು ದೇಶಗಳ ಕಡೆಗೆ ಉಡಾಯಿಸಿತು. ಅಷ್ಟಕ್ಕೂ ಈ ಹೈಪರ್ ಸೋನಿಕ್ ಮಿಸೈಲ್ಗಳಂದ್ರೆ ಏನು, ಅವು ಯಾಕೆ ಅಷ್ಟು ಅಪಾಯಕಾರಿ ಅಂತ ನಿಮ್ಗೆ ಅನ್ನಿಸಬಹುದು. ಇಸ್ರೇಲ್ ದೇಶ ತನ್ನ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ನ ಮೂಲಕ ನಾರ್ಮಲ್ ಬಾಲಿಸ್ಟಿಕ್ ಮಿಸೈಲ್ಗಳನ್ನ ಸುಲಭವಾಗಿ ಆಗಸ್ತಲ್ಲೇ ನಿಷ್ಕ್ರಿಯ ಮಾಡ್ತವೆ. ಆದ್ರೆ ಈ ಹೈಪರ್ ಸೋನಿಕ್ ಮಿಸೈಲ್ಗಳು ಶಬ್ದದ ವೇಗಕ್ಕಿಂತ 5% ಪಟ್ಟು ವೇಗವಾಗಿ ಹಾರೋದ್ರಿಂದ ಐರನ್ ಡೋಮ್ಗಳಿಗೂ ಇವುಗಳ ನಿಯಂತ್ರಣ ಕಷ್ಟ ಸಾಧ್ಯ. ಈ ಹೈಪರ್ ಸೋನಿಕ್ ಮಿಸೈಲ್ಗಳು ಇಸ್ರೇಲ್ನ ನಾರ್ತ್ ರೀಜನ್ ನಲ್ಲಿದ್ದಂತ ಮಿಲಿಟರಿ ಡಿಪೋಗಳಿಗೆ ತಾಗಿವೆ. ಈ ಒಂದು ದಾಳಿಯಲ್ಲಿ ಇರಾನ್ ಫತೇವನ್ 313 ಮಿಸೈಲ್ಗಳಲ್ಲದೆ ಅವುಗಳ ಜೊತೆ ಶಾಹಿದ್ 136 ಎಂಬ ಡ್ರೋನ್ಗಳನ್ನು ಕೂಡ ಬಳಸ್ಕೊಳ್ತು. ಇಲ್ಲಿ ಇರಾನ್ ತಾನು ಬಳಸಿದಂತ ಸ್ಟ್ರಾಟಜಿ ಏನಂದ್ರೆ, ಅದು ಕೇವಲ ಒಂದು ಜಾಗದಿಂದ ದಾಳಿ ಮಾಡದೆ ಒಂದೇ ಸಮಯಕ್ಕೆ ವಿವಿಧ ಜಾಗಗಳಲ್ಲಿ ತನ್ನ ಏರ್ ಸ್ಟ್ರೈಕ್ ಅನ್ನ ನಡೆಸಿತು. ಹಾಗಾದಾಗ ಶತ್ರು ದೇಶಗಳಿಗೆ ಎಲ್ಲಿ ಯಾವ ಕಡೆಯಿಂದ ಯಾವ ದಾಳಿ ನಡೆಯುತ್ತೆ ಅಂತ ಲೆಕ್ಕ ಹಾಕೋದಿಕ್ಕೆ ಗೊಂದಲ ಉಂಟಾಗುತ್ತೆ. ಈ ಒಂದು ವಿಷಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗೂ ಕೂಡ ಅದೇ ಆಗಿದ್ದು. ಇನ್ನು ವೀಕ್ಷಕರೇ, ಕಳೆದಂತ 48 ಗಂಟೆಗಳಲ್ಲಿ ಎಲ್ಲೆಲ್ಲಿ ಏನೇನು ನಷ್ಟ ಉಂಟಾಯಿತು ಅಂತ ಈಗ ತಿಳಿಯೋಣ. ಈ ಒಂದು ಯುದ್ಧದಲ್ಲಿ ಅತಿ ಹೆಚ್ಚು ನಷ್ಟ ಆಗಿದ್ದು ಇರಾನ್ ದೇಶಕ್ಕೇನೆ. ಆ ದಾಳಿಗಳಿಂದ ತೆಹರಾನ್ನಲ್ಲಿ ಇರುವಂತಹ ಮಿಲಿಟರಿ ಬೇಸ್ನಲ್ಲಿ 60-70% ಮಿಸೈಲ್ ಸ್ಟಾಕ್ಗಳು ನಾಶ ಆದವು. ಇರಾನಿನ ಫೋಡೋ ಹಾಗೂ ನತಾನ್ಸಾ ನ್ಯೂಕ್ಲಿಯರ್ ಸೈಟ್ಗಳು ಸಂಪೂರ್ಣ ನಿಷ್ಕ್ರಿಯವಾದವು. ಅವು ಮತ್ಯಾವತ್ತಿಗೂ ಕಾರ್ಯವನ್ನ ನಿರ್ವಹಿಸೋದಿಕ್ಕೆ ಸಾಧ್ಯನೇ ಇಲ್ಲ. ವರದಿಗಳ ಪ್ರಕಾರ ಅಲ್ಲಿ ಸುಮಾರು 200 ಜನ ಸತ್ತರೆ 747 ಜನ ಗಂಭೀರ ಗಾಯಕ್ಕೆ ಒಳಗಾದರು. ಇನ್ನು ಎರಡನೇದಾಗಿ ಇಸ್ರೇಲ್ ಹಾಗೂ ಅಮೆರಿಕದ ಬಗ್ಗೆ ವರದಿಗಳ ಪ್ರಕಾರ ಈವರೆಗೂ ಇಸ್ರೇಲ್ ದೇಶದಲ್ಲಿ ಅದರ ಕೆಲವು ಕಟ್ಟಡಗಳಿಗೆ ಸಣ್ಣ ಪುಟ್ಟ ಹಾನಿ ಮಾತ್ರ ಸಂಭವಿಸಿದೆ. ಅಮೆರಿಕದಲ್ಲಿ ಯಾವುದೇ ಜನಸಾಮಾನ್ಯರಿಗೆ ಪ್ರಾಣಹಾನಿಯಾಗಿಲ್ಲ. ಆದರೆ ಯುಎಇನಲ್ಲಿ ಮಾತ್ರ ಒಬ್ಬರು ಹಾಗೂ ಸಿರಿಯಾ ದೇಶದಲ್ಲಿ 4 ಜನ ನಾಗರಿಕರು ಬಲಿಯಾಗಿದ್ದಾರೆ. ಇನ್ನು ಮೂರನೇದಾಗಿ ಇದು ಗ್ಲೋಬಲ್ ಎಕಾನಮಿ ಮೇಲೆ ಸಾಕಷ್ಟು ಗಂಭೀರ ಪರಿಣಾಮವನ್ನ ಉಂಟುಮಾಡಿದೆ. ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ನ ಮಾರ್ಗವನ್ನ ಇರಾನ್ ಕ್ಲೋಸ್ ಮಾಡೋದ್ರಿಂದ ವಿಶ್ವಾದ್ಯಂತ ಆಯಿಲ್ ಸಪ್ಲೈಗೆ ತಡೆ ಉಂಟಾಗಿ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಕೆಲವು ಜನ ತಜ್ಞರು ಇದರಿಂದಾಗಿ ಪ್ರತಿ ಬ್ಯಾರೆಲ್ನ ಬೆಲೆ $150 ನಿಂದ $200 ತಲುಪುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಹಾಗೂ ಡೊಮೆಸ್ಟಿಕ್ ಏರ್ಪೋರ್ಟ್ಗಳಲ್ಲಿ ವಿಮಾನಗಳು ಹಾರಾಟವನ್ನ ಮಾಡದೆ ಸ್ಥಗಿತಗೊಂಡಿವೆ. ಇರಾನ್ ನಲ್ಲಿ ಸದ್ಯ ಅರಾಜಕತೆ ಉಂಟಾಗಿದೆ. ಯುದ್ಧದಿಂದಾಗಿ ಅದರ ಸುಪ್ರೀಂ ನಾಯಕರ ಸಹಿತ ಅದರ ಮುಖ್ಯ ಅಧಿಕಾರಿಗಳೆಲ್ಲ ನಿರ್ನಾಮವಾಗಿದ್ದಾರೆ. ಈಗ ಅದರ ಮುಂದಿನ ನಾಯಕರು ಯಾರು ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ. ಈ ಮಧ್ಯ ಇರಾನ್ ದೇಶದ ನಾಗರಿಕರಲ್ಲಿ ಭಯ ಹಾಗೂ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಇದರ ನಡುವೆ ಇರಾನಿನ ಸಾಕಷ್ಟು ಪ್ರಜೆಗಳು ತಮ್ಮ ಡಿಕ್ಟೇಟರ್ನ ಸಾವನ್ನ ಸಂಭ್ರಮಿಸ್ತಾ ಖುಷಿಯಾಗಿ ಅದರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಚೀನಾ ಹಾಗೂ ರಷ್ಯಾ ದೇಶಗಳು ಈ ದಾಳಿಯನ್ನ ಅಗ್ರೆಷನ್ ಅಂತ ಖಂಡಿಸ್ತಿವೆ. ಟ್ರಂಪ್ರ ಆ ಒಂದು ಸಡನ್ ನಿರ್ಧಾರದಿಂದ ಇವತ್ತು ಇಷ್ಟೆಲ್ಲ ಆಗಿ ಇಡೀ ವಿಶ್ವ 3ನೇ ವಿಶ್ವ ಯುದ್ಧದ ಅಂಚಿಗೆ ಬಂದು ನಿಂತಿದೆ. ಇರಾನ್ ಸಂಪೂರ್ಣ ನೆಲಕಚ್ಚಿದೆ. ಈಗ ಇರಾನ್ ತಾನು ಏನ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಬಲಿಷ್ಠರ ಮುಂದೆ ಶರಣಾಗುತ್ತಾ ಅಥವಾ ಇದಕ್ಕೆ ಪ್ರತಿಯಾಗಿ ಇನ್ನಷ್ಟು ದೊಡ್ಡ ಮಟ್ಟದ ದಾಳಿ ಮಾಡೋದಕ್ಕೆ ಇಷ್ಟರಲ್ಲೇ ಸಜ್ಜಾಗುತ್ತಾ ಅಂತ ತುದಿಗಾಲಲ್ಲಿ ನಿಂತು ನೋಡುವಂತಾಗಿದೆ. ವೀಕ್ಷಕರೇ, ಇದು ಈವರೆಗಿನ ಯುದ್ಧದ ಬಗ್ಗೆ ಸಂಕ್ಷಿಪ್ತ ಅಪ್ಡೇಟ್. ಇನ್ನು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.